ದೇವರ ಪ್ರತಿಷ್ಠಾಪನೆ ಸಂಪೂರ್ಣಗೊಂಡಿದೆ. ತದಂಗವಾಗಿ ಶ್ರೀಪಾದ ದೇವರನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅನುಗ್ರಹ ಸಂದೇಶವನ್ನು ನೀಡಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋಗ್ಯಾಕರೋನ್ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಚಿತ್ರೈಃ ಪದೈಃ ಗಂಭೀರೈಃ ವಾಕ್ಯೈರ್ಮಾನೈಃ ಗುರುಭಾವಂ ವಿದ್ಯಯಂತಿ ಭಾತಿಶ್ರೀ ಜಯತೀರ್ಥವಾಗ್ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರಶಸ್ತಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಕುಶಾಗ್ರಮತಯೇ ಆನಂದಿತಯೇ ವಾದಿಭೀತಯೇ ಆರಾಧಿತ ಶ್ರೀಪದಯೇ ಸುಧೀಂದ್ರಯತಯೇ ನಮಃ. ದುರ್ವಾದಿಭ್ರಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಆನೆಗುಂದಿ ಸಂಸ್ಥಾನದ ಪರಿಸರದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ. ಯಾವ ಮಹಾನುಭಾವರು ಮುನಿತ್ರಯರಲ್ಲಿ ಒಬ್ಬರಾದ ವ್ಯಾಸರಾಜ ಗುರುಸಾರ್ವಭೌಮರು ವಿಜಯನಗರ ಸಾಮ್ರಾಜ್ಯದ 6 ಜನ ಚಕ್ರವರ್ತಿಗಳಿಗೆ ಕುಲಗುರುಗಳಾಗಿ ಅನುಗ್ರಹಿಸಿ ತಮ್ಮ ತಪಸ್ಸನ್ನು ಧಾರೆ ಎರೆದು ಈ ಸಂಸ್ಥಾನವನ್ನು ಅಭಿವೃದ್ಧಿಪಡಿಸಿ ಅನುಗ್ರಹಿಸಿದರೋ ಅಂತಹ ಮಹಾನುಭಾವರಾದ ವ್ಯಾಸರಾಜ ಗುರುಸಾರ್ವಭೌಮರ ಪೂರ್ವೀಕರಾದ ರಾಜೇಂದ್ರ ತೀರ್ಥ ಗುರುಸಾರ್ವಭೌಮರ ಪದ್ಮನಾಭ ತೀರ್ಥ ಗುರುಸಾರ್ವಭೌಮರ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಮ್ಮ ವ್ಯಾಸರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳು ವಿದ್ಯಾಶ್ರೀ ತೀರ್ಥರು ಇಲ್ಲಿ ಭವ್ಯವಾದ ಮಠವನ್ನ ನಿರ್ಮಾಣ ಮಾಡಿದ್ದಾರೆ. ವಾಸ್ತವಿಕವಾಗಿ ಆನೆಗುಂದಿ ಪರಿಸರ, ಹಂಪಿ ಪರಿಸರ ಇದು ವ್ಯಾಸರಾಜರಿಗೇನೆ ಮೀಸಲಾದಂತಹ ಪರಿಸರ. ವ್ಯಾಸರಾಜ ಗುರುಸಾರ್ವಭೌಮರು ಆ ಸಂದರ್ಭದಲ್ಲಿ 6 ಜನ ಚಕ್ರವರ್ತಿಗಳ ಕಾಲದಲ್ಲಿ ಅವರು ಇಡೀ ಈ ಪ್ರಾಂತದಲ್ಲಿ ಏನು ಬೇಕಾದರೂ ಸ್ಥಳವನ್ನು ಪಡೆಯಬಹುದಿತ್ತು, ಏನ್ ಬೇಕಾದರೂ ಅವರು ಮಾಡುವಂತಹ ಸಾಮರ್ಥ್ಯ ಮತ್ತು ಅವಕಾಶಗಳಿತ್ತು. ಆದರೆ ವ್ಯಾಸರಾಜ ಗುರುಸಾರ್ವಭೌಮರು ಯಾವುದನ್ನು ಅಪೇಕ್ಷಿಸದೆ ತಮ್ಮ ತಪಸ್ಸನ್ನು ಧಾರೆ ಎರೆದು ಸನಾತನ ಹಿಂದೂ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಹಿಂದೂ ಸಾಮ್ರಾಜ್ಯದ ಒಂದು ಉಳಿವಿಗಾಗಿ ತಮ್ಮ ತಪಸ್ಸನ್ನು ಧಾರೆ ಎರೆದರು. ಅಂತಹ ಮಹಾನುಭಾವರು ವ್ಯಾಸರಾಜ ಗುರುಸಾರ್ವಭೌಮರು. ಅವರ ಒಂದು ಈ ಹಂಪಿ, ವಿಜಯನಗರ ಸಾಮ್ರಾಜ್ಯ ಮತ್ತು ಆನೆಗುಂದಿ ಎಲ್ಲ ಪ್ರಾಂತ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳಪಟ್ಟಂತಹ ಅಂತಹ ಸ್ಥಳದಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರ ಮಠ, ಪ್ರಾಚೀನವಾದ ಮಠ ಇಲ್ಲಿಯೇ ಮುಂಭಾಗದಲ್ಲಿ ಎಡಭಾಗದಲ್ಲಿ ಅಲ್ಲಿ ಇವತ್ತಿಗೂ ಕೂಡ ಸ್ಮಾರಕಗಳಿದ್ದಾವೆ. ಆ ಎಲ್ಲ ಸ್ಮಾರಕಗಳ ಅವಶೇಷಗಳನ್ನು ಕಂಡು ಇಲ್ಲಿ ಪುನಃ ಒಂದು ವಿಶಿಷ್ಟವಾದ ಮಠವನ್ನು ಸ್ಥಾಪನೆ ಮಾಡಬೇಕು ಅಂತ ಅನ್ನುವಂತಹ ಒಂದು ಉತ್ತಮವಾದ ಸಂಕಲ್ಪದಿಂದ, ಯಾಕೆಂತಂದ್ರೆ ನಮ್ಮ ಮಠತ್ರಯಗಳಿಗೆ ಸೇರಿರತಕ್ಕಂಥ ಪೂರ್ವ ಗುರುಗಳಾದ ಪದ್ಮನಾಭ ತೀರ್ಥರ ಒಂದು ವಿಶೇಷವಾದ ಸನ್ನಿಧಾನ, ಅವರೇ ಮೊದಲಾದಂತಹ 9 ಯತಿ ವರೇಣ್ಯರ, ಮುಖ್ಯವಾಗಿ ವ್ಯಾಸರಾಜ ಗುರುಸಾರ್ವಭೌಮರ ಮೂಲ ಬೃಂದಾವನ ಸ್ಥಳವೂ ಇದಾಗಿದೆ. ಇಂತಹ ಸ್ಥಳದಲ್ಲಿ ಬರುವ ಯಾತ್ರಾರ್ಥಿಗಳಿಗೆ ಒಂದು ಭವ್ಯವಾದ ಕಟ್ಟಡ ಆಗಬೇಕು. ಇಲ್ಲಿ ಮುಖ್ಯ ಪ್ರಾಣದೇವರ, ಅದೇ ರೀತಿಯಾಗಿ ಮುಂಬರುವ ದಿನದಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರ ಮೂಲ ಮೃತಿಕಾ ಬೃಂದಾವನದ ಸ್ಥಾಪನೆಯೂ ಆಗುವಂತಹ ಒಂದು ಸಂಕಲ್ಪ ಶ್ರೀಪಾದಗಳು ಹೊಂದಿದ್ದಾರೆ. ಇಂತಹ ಒಂದು ಸ್ಥಳದಲ್ಲಿ ಬರುವ ಎಲ್ಲ ಯಾತ್ರಾರ್ಥಿಗಳಿಗೆ ವಸತಿ, ಅದೇ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತೆ ತೀರ್ಥ ಪ್ರಸಾದ ಇತ್ಯಾದಿಗಳಿಗೆ ಅನುಕೂಲವಾಗಬೇಕು ಅಂತೇಳಿ ಬಹಳ ಸುಂದರವಾದ, ಸುವಿಶಾಲವಾದ, ಸುವ್ಯವಸ್ಥಿತವಾದ, ಪ್ರಾಚೀನ ಶೈಲಿಯನ್ನು ಹೋಲುವಂತಹ ಈ ಹೆರಿಟೇಜ್ ವಿಲೇಜ್ ಇದು. ಇಲ್ಲಿ ಆ ಹೆರಿಟೇಜ್ ಅನ್ನು ಕಾಪಾಡುತ್ತಾ ನವೀಕರಿಸೋದು, ಅದನ್ನ ಬಹಳ ಸುಂದರವಾಗಿ ಸ್ವಾಮಿಗಳು ಮಾಡಿದ್ದಾರೆ. ಇನ್ನು ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ
ಇವತ್ತು ನಮ್ಮ ಮಾಧ್ವ ಪರಂಪರೆಯಲ್ಲಿ ಧ್ಯಾನ ವಯೋವೃದ್ಧರು ಅಂತಂದ್ರೆ ನಮ್ಮ ಸ್ವಾಮಿಗಳು. ಕರತಲಾಮಲಕ ಮಾಡಿಕೊಂಡು ಪ್ರತಿನಿತ್ಯವೂ ಶ್ರೀಮನ್ ನ್ಯಾಯಸುಧಾರ ಗ್ರಂಥಗಳ ವ್ಯಾಸತ್ರಯ ಗ್ರಂಥಗಳ ಪಾಠವನ್ನೇ ತಮ್ಮ ಉಸಿರಾಗಿಸಿಕೊಂಡಂತಹವರು ವ್ಯಾಸರಾಜರ ವಿದ್ಯಾ ಸಂಸ್ಥಾನದ ಪೀಠಾಧಿಪತಿಗಳಾಗಿ ಅವರಿವತ್ತು ವಿರಾಜಮಾನರಾಗಿರ್ತಕ್ಕಂಥದ್ದು ಇಡೀ ನಮ್ಮ ಮಾಧ್ವ ಸಮುದಾಯದ, ಅದರಲ್ಲಿಯೂ ನಮ್ಮ ವ್ಯಾಸರಾಜ ಮಠದ ಒಂದು ವಿಶೇಷವಾದ ಸೌಭಾಗ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತಿಲ್ಲ. ಅಂತಹ ಸ್ವಾಮಿಗಳ ನೇತೃತ್ವದಲ್ಲಿ ಅವರು ಪೀಠಕ್ಕೆ ಒಂದು ಕೆಲವೇ ವರ್ಷಗಳಾಗಿದೆ. ಆದರೂ ಪ್ರಾಚೀನ ಕಟ್ಟಡಗಳ ಮಠಗಳ ಜೀರ್ಣೋದ್ಧಾರ, ನೂತನವಾದಂತಹ ಮಠಗಳ ಸ್ಥಾಪನೆ, ವಿದ್ಯಾಪೀಠ ಸ್ಥಾಪನೆ, ಗ್ರಂಥ ಪ್ರಕಾಶನ, ಸಭೆ ಸಮ್ಮೇಳನಗಳು ಇವುಗಳ ಮೂಲಕವಾಗಿ ವ್ಯಾಸರಾಜರ ವಿದ್ಯೆಯನ್ನ ಎಲ್ಲ ಕಡೆಯಲ್ಲೂ ಪ್ರಸರಿಸುವಂತಹ ಮಹಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂತಹ ಸ್ವಾಮಿಗಳು ಮೊನ್ನೆ ಅಷ್ಟೇ ತಮ್ಮ 80 ವರ್ಷದ ಶಾಂತಿಯನ್ನ ತಮಗೋಸ್ಕರ ಅಲ್ಲ, ಎಲ್ಲ ಶಿಷ್ಯರು ಭಕ್ತರ ಒಂದು ಅಪೇಕ್ಷೆಯಂತೆ ಅವರು ಆಚರಿಸಿಕೊಂಡು ಹಿರಿಯರಾಗಿ ಇವತ್ತು ದೇವರ ವ್ಯಾಸರಾಜರ ರಾಘವೇಂದ್ರ ಸ್ವಾಮಿಗಳವರ ಜಯತೀರ್ಥ ಗುರುಸಾರ್ವಮರ ಪದ್ಮನಾಭ ತೀರ್ಥರ ಎಲ್ಲರ ಪೂರ್ಣ ಅನುಗ್ರಹವನ್ನು ಹೊತ್ತು ಅವರು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಒಂದರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಬ್ರಹ್ಮಣ್ಯ ತೀರ್ಥರ ಒಂದು ಆರಾಧನೆ ಇದ್ದಂತೆ. ಯಾಕೆಂತಂದ್ರೆ ವಿಜಯೀಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪತ್ರಕ ಎಂಬುದಾಗಿ ರಾಯರ ಸ್ತೋತ್ರದಲ್ಲಿ ಹೇಳಿದಾಗ ನಮ್ಮಲ್ಲಿ ಪುರುಷೋತ್ತಮ ತೀರ್ಥರು ವ್ಯಾಸರಾಜ ಮಠದಲ್ಲಿ ಅವರೇ ವಿಜಯೀಂದ್ರ ಸ್ವಾಮಿಗಳವರು ಅಂತ ಪ್ರತೀತಿ, ಬ್ರಹ್ಮಣ್ಯ ತೀರ್ಥರು ಅವರೇ ಸುಧೀಂದ್ರ ತೀರ್ಥರು ಅನ್ನುವಂತಹ ಒಂದು ಪ್ರತೀತಿ. ಅಂತಹ ಬ್ರಹ್ಮಣ್ಯ ತೀರ್ಥರ ಮರು ಅವತಾರವಾದಂತಹ ಸುಧೀಂದ್ರ ತೀರ್ಥರ ವ್ಯಾಸರಾಜ ಗುರುಸಾರ್ವಮರ ಆರಾಧನಾ ಮಹೋತ್ಸವ, ಸುಧೀಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಇವತ್ತು. ಅಂದ್ರೆ ವ್ಯಾಸರಾಜ ಸ್ವಾಮಿಗಳವರು, ಅವರ ಗುರುಗಳಾದ ಬ್ರಹ್ಮಣ್ಯ ತೀರ್ಥರು, ಅವರ ಗುರುಗಳಾದ ಪುರುಷೋತ್ತಮ ತೀರ್ಥರು, ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು, ಅವರ ಗುರುಗಳ ಸುಧೀಂದ್ರ ತೀರ್ಥರು, ಅವರ ಗುರುಗಳು ವಿಜಯೇಂದ್ರ ತೀರ್ಥರು. ಹೀಗೆ ಈ ಪರಂಪರೆಯ ಒಂದು ಅನುಬಂಧ ಹಾಸುಹೊಕ್ಕಾಗಿರ್ತಕ್ಕಂಥ ಅಂತಹ ಸುಧೀಂದ್ರ ತೀರ್ಥರ ಆರಾಧನಾ ಸಂದರ್ಭದಲ್ಲಿ ವ್ಯಾಸರಾಜ ಮಠದ ಇಲ್ಲಿ ಶಾಖಾ ಮಠ ಸ್ಥಾಪನೆ, ಅದರ ಉದ್ಘಾಟನೆ, ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆ ಇದು ಬಹಳ ವಿಶೇಷ. ಇನ್ನು ವ್ಯಾಸರಾಜರ ಅನೇಕ ಅವರ ಕೀರ್ತಿಗಳಲ್ಲಿ 37 ಸಪ್ತಶತಕ ಹನುಮತ ಮೂರ್ತಿ ಹನುಮತ ಪ್ರಭು ಪ್ರತಿಷ್ಠಾತ ಅಂತ 732 ಪ್ರಾಣದೇವರುಗಳನ್ನು ಪ್ರತಿಷ್ಠಾ ಮಾಡಿದಂತಹ ಏಕೈಕ ಮಾಧ್ವ ಯತಿಗಳು ಮಹಾನುಭಾವರು ಪುಣ್ಯತ್ರಯದಲ್ಲಿ ಸೇರಿರ್ತಕ್ಕಂಥವರು ವ್ಯಾಸರಾಜ ಗುರುಸಾರ್ವಮರು. ಅಂತಹ ಮಠದಿಂದ ನಡೀತಾ ಇರೋದು. ಇನ್ನು ರಾಘವೇಂದ್ರ ಸ್ವಾಮಿಗಳವರು ಅಂದ್ರೆ ವ್ಯಾಸರಾಜರ ಮರು ಅವತಾರ, ಆ ಮಠದ ವತಿಯಿಂದ ನಾವು ಇಲ್ಲಿ ಉಪಸ್ಥಿತರಿರೋದು. ನಮಗೆ ಮುಖ್ಯವಾಗಿ ವ್ಯಾಸರಾಜರ ವಿದ್ಯಾಗುರುಗಳು ಆಗಿರ್ತಕ್ಕಂತಹ ಶ್ರೀಪಾದರಾಜರ ಪೀಠದ ವತಿಯಿಂದ ನಮ್ಮ ಸುಜಯನಿಧಿ ತೀರ್ಥರು ಇಲ್ಲಿ ಉಪಸ್ಥಿತರಿದ್ದಾರೆ. ನಾವು ಹೀಗೆ ಮಠತ್ರಯದ ಒಂದು ಬಾಂಧವ್ಯ ಸಮ್ಮಿಲನ ಮತ್ತು ಈ ಕಾರ್ಯಕ್ರಮಗಳು ಇದು ಸಮಾಜಕ್ಕೆ ಒಂದು ಉತ್ತಮವಾದಂತಹ ಸಂದೇಶವನ್ನ ಮತ್ತು ವಿಶೇಷವಾದ ಸಂತೋಷವನ್ನುಂಟು ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ನಾವೆಲ್ಲ ಭಾವಿಸಿ, ಹೀಗೆ ನಮ್ಮ ಸ್ವಾಮಿಗಳ ಸಂಕಲ್ಪವೂ ಆಗಿದೆ, ನಮ್ಮೆಲ್ಲರ ಅಪೇಕ್ಷೆಯೂ ಆಗಿದೆ. ಇಡೀ ನಮ್ಮ ಮಾಧ್ವ ಪರಂಪರೆಯ ಎಲ್ಲ ಸ್ವಾಮಿಗಳ ಒಂದು ಸೌಹಾರ್ದ ಸಮ್ಮಿಲನ ಮತ್ತು ಎಲ್ಲರೂ ಸೇರಿ ಮಾಧ್ವ ಸಮುದಾಯಕ್ಕೆ, ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಒಂದು ಸಂಕಲ್ಪ ಇದೆ. ಅದು ಹರಿಭಾವಿ ಗುರುಗಳು ಮುಂಬರುವ ದಿನಗಳಲ್ಲಿ ಅದನ್ನು ಪೂರ್ಣ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ಕುಂಭಕೋಣದಲ್ಲಿ ಭಾಷರೀಕಾಚಾರ್ಯರ ಸ್ಥಳ ಅಲ್ಲಿ ಜೀರ್ಣೋದ್ಧಾರವಾಗ್ತಾ ಇದೆ. ಮತ್ತೆ ಲಕ್ಷ್ಮೀನಾಥ ತೀರ್ಥರ ಲಕ್ಷ್ಮೀಕಾಂತ ತೀರ್ಥರ ಬೆನಗೊಂಡಾದ ಅಲ್ಲಿ ಜೀರ್ಣೋದ್ಧಾರವಾಗಿದೆ. ಇನ್ನು ತಿರುಮಕೂಡಿನಲ್ಲಿ ವಿಶೇಷವಾಗಿ ಆಗಿದೆ. ಸೋಸಲೆಯಲ್ಲಿ ನಮ್ಮ ವ್ಯಾಸರಾಜ ಮಠದ ಪರಂಪರೆಯ ಅನೇಕ ಯತಿಗಳ ಬೃಂದಾವನ ಅಲ್ಲಿ ತುಂಬಾ ನವೀಕರಣ ಮಾಡಿ ಬಹಳ ವ್ಯವಸ್ಥಿತವಾದ ರೀತಿಯಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗೆ ಎಲ್ಲಾ ಕಡೆಯಲ್ಲಿಯೂ ಕೂಡ ಅವರು ಲೌಕಿಕ ವೈದಿಕ ಎರಡನ್ನೂ ಬಲ್ಲವರು. ಮತ್ತೆ ಇಡೀ ದೇಶವನ್ನ ತಾವು ಪೂರ್ವಾಶ್ರಮದಲ್ಲಿ ಮಹಾವಿದ್ವಾಂಸರಾಗಿ ಸುತ್ತಿ ಎಲ್ಲರ ಪರಿಚಯ, ಎಲ್ಲ ವಾತಾವರಣಗಳ ಅರಿವಿರ್ತಕ್ಕಂತಹ ಸ್ವಾಮಿಗಳು ಈಗ ಪೀಠದಲ್ಲಿ ಇದ್ದುಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅಭಿನಂದನೀಯವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಇದರಿಂದ ನಮ್ಮ ಆನೆಗುಂದಿ ಪ್ರಾಂತಕ್ಕೆ, ನಮ್ಮ ಕೊಪ್ಪಳ ಜಿಲ್ಲೆಗೆ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯಕ್ಕೆ, ಸಮಗ್ರ ಭಾರತಕ್ಕೆ ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಅನುಗ್ರಹ ಇದೆಲ್ಲವೂ ಆಗಲಿ. ಮತ್ತೆ ವಿಜಯನಗರ ಸಾಮ್ರಾಜ್ಯ ಮತ್ತು ಆನೆಗುಂದಿ ಸಂಸ್ಥಾನದ ಪೂರ್ವ ವೈಭವ ಮತ್ತೊಮ್ಮೆ ನಾವೆಲ್ಲ
ಮೆಲುಕು ಹಾಕುವಂತಹ ಒಂದು ಸನ್ನಿವೇಶ ಅಂತ ಹೇಳ್ತಾ ಸ್ವಾಮಿಗಳನ್ನು ಮತ್ತೊಮ್ಮೆ ತುಂಬ ಹೃದಯದಿಂದ ಅಭಿನಂದಿಸಿ ನಮ್ಮ ಶ್ರೀಪಾದರಾಜ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಸುಜಯಗುರು ತೀರ್ಥರ ಅವರನ್ನು ಕೂಡ ನಾವು ಅಭಿನಂದಿಸಿ ಇಲ್ಲಿ ರಾಯರ ಮಠ ಇದೆ, ನಮ್ಮ ವ್ಯಾಸರಾಜ ಮಠ ಇದೆ, ಅದೇ ರೀತಿಯಾಗಿ ಶ್ರೀಪಾದರಾಜ ಮಠ ಇದೆ. ಮಠತ್ರಯದ ಶಾಖಾ ಮಠಗಳು ಇಲ್ಲಿದ್ದಾವೆ, ಮಠತ್ರಯದ ಯತಿಗಳು ನಾವಿಲ್ಲಿದ್ದೇವೆ, ಮಠತ್ರಯದ ಶಿಷ್ಯರುಗಳು ನೀವೆಲ್ಲ ಇದ್ದೀರಿ. ಇದು ಎಲ್ಲರಿಗೂ ಕೂಡ ಒಂದು ಸಂತಸದ ವಿಷಯ ಅಂತೇಳಿ ಪರಸ್ಪರ ಮಠಗಳ ಸೌಹಾರ್ದ ಸಹಕಾರ ಯಾವತ್ತೂ ಕೂಡ ಇದೆ. ಇಲ್ಲಿರುವಂತಹ ನಮ್ಮ ಮಠ ವ್ಯಾಸರಾಜ ಮಠದ್ದೇ ಅಲ್ಲ, ಇಲ್ಲಿರುವ ವ್ಯಾಸರಾಜ ಮಠ ಇದು ರಾಯ ಮಠದ್ದೇ, ಅಲ್ಲಿರುವ ಶ್ರೀಪಾದರಾಜ ಮಠ ನಮ್ಮೆರಡು ಮಠ, ನಮ್ಮ 3 ಮಠಗಳದ್ದು. ಅಲ್ಲಿರುವಂತಹ ಶ್ರೀಪಾದರಾಜ ಮಠ ನಮಗೆ ಮತ್ತು ವ್ಯಾಸರಾಜ ಮಠಕ್ಕೂ ಸಂಬಂಧಪಟ್ಟಿದ್ದು. ಇದು ಯಾವುದೇ ತರಹದ ಭಿನ್ನಾಭಿಪ್ರಾಯಗಳು ಅಥವಾ ಅದು ಬೇರೆ ಇದು ಬೇರೆ ಅಂತ ಅಲ್ಲ, ನಮ್ಮದೇ 3 ಇಲ್ಲಿ ಶಾಖೆಗಳಿದ್ದಾವೆ ಅಂತ ನಾವು ಭಾವಿಸ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸುಂದರವಾದ ಕಟ್ಟಡ ವಿನ್ಯಾಸವನ್ನು ಮಾಡಿರ್ತಕ್ಕಂತಹ ಎಲ್ಲ ತಂತ್ರಜ್ಞರಿಗೆ, ದಾನಿಗಳಿಗೆ, ಮಠದ ಶಿಷ್ಯರಿಗೆ, ಮುಖ್ಯವಾಗಿ ನಮ್ಮ ನಿವೃತ್ತ IAS ಅಧಿಕಾರಿಗಳು, ರಾಜ್ಯದ ವಿಶೇಷವಾದ ತಮ್ಮ ಸೇವೆಯ ಮೂಲಕವಾಗಿ ಛಾಪನ್ನು ಚಾಪಿಸಿರ್ತಕ್ಕಂತಹ ವ್ಯಾಸರಾಜ ಮಠದ ಶಿಷ್ಯರಾದ ಜಯರಾಜ್ ಅವರನ್ನು ಮತ್ತು ನಮ್ಮ ಮೋಹನ್ ಅವರ IAS ಅವರನ್ನು ಮತ್ತು ಇಲ್ಲಿ ನಡೆದಂತಹ ಎಲ್ಲ ವಿದ್ವಾಂಸರು, ವೈದಿಕರನ್ನ ಜೊತೆಯಲ್ಲಿ ಇದಕ್ಕೆ ರಾಮಲಕ್ಷ್ಮಣರಾಗಿ ನಿಂತು ರಾತ್ರಿ ಹಗಲು ಶ್ರಮಿಸಿರ್ತಕ್ಕಂತಹ ನಮ್ಮವರೇ ಆದ ಚಿರಂಜೀವಿಗಳಾಗಿರ್ತಕ್ಕಂತಹ ಅನಂತಾಚಾರ್ಯ, ಮಧುಸೂದನಾಚಾರ್ಯರು ಮತ್ತು ನಮ್ಮ ಕನ್ನಡಾಚಾರ್ಯರು, ಎಲ್ಲ ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಗಳು, ವ್ಯಾಸರಾಜ ವಿದ್ಯಾಪೀಠದ ವಿದ್ಯಾಪೀಠದ ವಿದ್ಯಾರ್ಥಿಗಳು, ವಿದ್ವಾಂಸರು ಮತ್ತು ಇಲ್ಲಿ ನಡೆದಂತಹ ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು, ರಾಜವಂಶಿಕರು ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಹರಿವಾಯು ಗುರುಗಳ ಅನುಗ್ರಹ ವಿಶೇಷವಾಗಿ ಎಲ್ಲ ಇರಲಿ ಅಂತ ಹೇಳ್ತಾ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸೌಭಾಗ್ಯ ಶ್ರೀಪಾದರು ಹೇಳಿದಂತೆ ಎಲ್ಲ ಒಂದು ರೀತಿಯಾಗಿ ರಾಜತ್ರಯರ ಸಮಾವೇಶ ಅಂತ ನಾವು ಹೇಳಬಹುದು. ವ್ಯಾಸರಾಜರ ಪೀಠದಲ್ಲಿ ಅಲಂಕರಿಸುವಂತಹ ನಮ್ಮ ಗುರುಗಳು, ಮತ್ತೆ ಗುರುರಾಜರ ಪೀಠದಲ್ಲಿ ಬಂದಿರುವಂತಹ ಶ್ರೀ ಪರಮಪೂಜ್ಯರಾಗಿರುವಂತಹ ಸುಧೀಂದ್ರ ತೀರ್ಥರು, ಮತ್ತೆ ಶ್ರೀಪಾದರಾಜರ ಪೀಠದಲ್ಲಿ ಬಂದಿರುವಂತಹ ಪರಮಪೂಜ್ಯರಾಗಿರುವಂತಹ ಸುಜಯನಿಧಿ ತೀರ್ಥರು, ಈ 3 ಜನರ ದರ್ಶನ ಸೌಭಾಗ್ಯ ನಮ್ಮಲ್ಲಿ ಇವತ್ತಾಗಿದೆ. ಆ ರೀತಿಯಾಗಿ ಇವತ್ತು ಯದ್ಯಪಿ ಸುಧೀಂದ್ರ ತೀರ್ಥರ ಆರಾಧನಾ ಮಹೋತ್ಸವ, ಅಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದರೂ ಕೂಡ ಕೇವಲ ಶ್ರೀಮಠದ ಮತ್ತು ಶ್ರೀಪಾದರ ಮೇಲಿರುವಂತಹ ಅಭಿಮಾನದಿಂದಾಗಿ ಶ್ರೀಪಾದರು ಇಷ್ಟು ಕಾಲದವರೆಗೂ ಕೂಡ ಇದ್ದು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅಂತಹ ಶ್ರೀಪಾದರಿಗೆ ಪ್ರಣಾಮಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಮರ್ಪಿಸಿ, ಅನಂತರದಲ್ಲಿ ಇಲ್ಲಿ ಬಂದಿರುವಂತಹ ನಿವೃತ್ತ ಆಡಳಿತ ಅಧಿಕಾರಿಗಳಾಗಿರುವಂತಹ ಜಯರಾಜ್ ಅವರಿಗೆ ಮತ್ತು ಮುದ್ದುಮೋಹನ್ ಅವರಿಗೆ ಶ್ರೀಮಠದ ಪರವಾಗಿ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ, ಇನ್ನು ಮುಂದೆ ಮುಳಬಾಗಿಲು ಶ್ರೀಪಾದರಾಜ ಮಠಾಧೀಶರಾಗಿರುವಂತಹ ಸುಧೀಂದ್ರ ತೀರ್ಥರು ನಮ್ಮನ್ನು ಕುರಿತು 2 ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಪ್ರಾರ್ಥನೆ ಮಾಡ್ತಾರೆ. ಇಂದು ವಿಶೇಷವಾದ ಸುದಿನ ತೀರ್ಥರ ಆರಾಧನಾ ಸಂದರ್ಭ ಹಾಗೂ ವ್ಯಾಸರಾಜ ಮಠದ ಆನೆಗುಂದಿ ಶಾಖೆಯಲ್ಲಿ ನಮ್ಮ ಗುರುಗಳಾದಂತಹ ವಾಯುದೇವರ ವಿಶೇಷ ಪ್ರತಿಮಾನಲ್ಲಿ ಪ್ರತಿಷ್ಠೆಯನ್ನು 3 ಜನ ಮಠಾಧಿಪತಿಗಳಿಂದ ನಮ್ಮ ವ್ಯಾಸರಾಜ ಮಠಾಧೀಶರು ಪಟ್ಟಿ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮ ಮಹಾ ವಿಜೃಂಭಣೆಯಿಂದ ನಡೆದಿದೆ. ಇಂತಹ ಕಾರ್ಯಕ್ರಮಕ್ಕೆ ನಾವು ಹಿಂದೆ ನಿಂತು ಬಹಳಷ್ಟು ಅಭಿವೃದ್ಧಿಯನ್ನು ಶ್ರೀಮಠದ ಬಗ್ಗೆ ಮಾಡಿದ್ದು, ಎಲ್ಲ ಕ್ಷೇತ್ರಗಳಲ್ಲಿ ನಾವು ತಮ್ಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ಸಮಾಜದ ಅಭಿವೃದ್ಧಿಗೆ ಮತ್ತು ವ್ಯಾಸರಾಜರ ಮಾರ್ಗದರ್ಶನದಲ್ಲಿ ಆ ಕಾಲದಲ್ಲಿ ವ್ಯಾಸರಾಜರು ಏನು ನಡೆಸಿದ್ರು, ಇವತ್ತು ಅದೇ ರೀತಿಯಲ್ಲಿ ವಿದ್ಯಾಶ್ರೀ ಶ್ರೀಪಾದಗಳು ಸಮಾಜಕ್ಕೆ ಕೊಡುಗೆಯಾಗಿ ಕೇವಲ ಕಟ್ಟಡ ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಜ್ಞಾನ ಕಾರ್ಯದಲ್ಲಿ ಮುಖ್ಯವಾಗಿ ವಿದ್ಯಾಪೀಠವನ್ನು ಖಾಸಗಿ ವಿದ್ಯಾಪೀಠ ಅಂತ ಪ್ರಾರಂಭ ಮಾಡಿ ಅಲ್ಪ ಕಾಲದಲ್ಲಿ ಸುಧಾಮಗಳನ್ನು ಮಾಡಿ ಎಲ್ಲ ಜಗತ್ತಿಗೆ ಪ್ರಸಿದ್ಧಿಯನ್ನು ಕೊಟ್ಟಂತಹ ಮಹಾನುಭಾವರಾಗಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಕೂಡ ಏಕೆಂದರೆ
ವ್ಯಾಸರಾಜ ಪತನಾರ್ಥಾದಿಯಾಗಿ ಎಲ್ಲ ಮೂಲ ಗುರುಗಳಿರುವಂಥ ಸ್ಥಳದಲ್ಲಿ ಇಂತಹ ಸ್ಥಳದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಒಂದು ದೊಡ್ಡ ಕ್ಷೇತ್ರದಲ್ಲಿ ವಿದ್ಯಾಪೀಠ ಸ್ನಾನಕಾರ್ಯ ವಿಶೇಷವಾಗಿ ನಡೀಬೇಕು, ಬಂದ ಯಾತ್ರಾರ್ಥಿಗಳಿಗೂ ಅನುಕೂಲ ಆಗಬೇಕು ಮತ್ತು ಮುಖ್ಯವಾಗಿ ಬಂದವರಿಗೆ ವ್ಯಾಸರಾಜ ಮಹಿಮಾ ಪತನಾರ್ಥಗಳ ಎಲ್ಲರ ಒಂದು ಗುಣಗಾನವನ್ನು ತಿಳಿಯುವಂತಾಗಬೇಕು. ಆಚಾರ ಸಿದ್ಧಾಂತ ಪ್ರಚಾರ ವಿಶೇಷವಾಗಿ ಈ ಕಾರ್ಯದಲ್ಲಿ ನಡೀಬೇಕು ಅಂತ ಹೇಳಿ ತಿಳಿಸ್ತಾ ನಮ್ಮ ಉಪಾಸಮೂರ್ತಿ ಗೋಪಿನಾಥ ಪ್ರಾರ್ಥನೆ ಮಾಡಿ ನಾನು ಸ್ಮರಣೆ ಮಠಾಧೀಶರು ನಿನ್ನೆ ರಾತ್ರಿಯೇ ಬಂದು ಇವತ್ತಿನ ಬೆಳಿಗ್ಗೆ ಸಂಸ್ಥಾನ ಪೂಜೆಯನ್ನು ಕೂಡ ಇಲ್ಲೇ ನೆರವೇರಿಸಿದ್ದಾರೆ. ಪೂಜ್ಯ ಶ್ರೀಪಾದರು ಮುಂದಿನ ಮಧ್ಯಾರಾಧನೆ ಮತ್ತು ಉದರಾರಾಧನಾ ಮಹೋತ್ಸವದಲ್ಲಿ ಇಲ್ಲೇ ಪಾಲ್ಗೊಳ್ಳಲಿದ್ದಾರೆ. ಅಂತಹ ಶ್ರೀಪಾದಗಳಿಗೆ ಶ್ರೀಮಠದ ಪರವಾಗಿ ಪ್ರಣಾಮಪೂರ್ವಕವಾಗಿರುವಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ನಮ್ಮ ಮಠದ ವಿದ್ವಾಂಸರಾಗಿರುವಂತಹ ಕೇಶಗಿರಿಯಾಚಾರ್ಯರು 2 ಮಾತುಗಳನ್ನು ಹೇಳ್ತಾರೆ. ಸಮಸ್ತ ಗುರುಗಳು ದೊಡ್ಡವರು ಮಾತನಾಡುವ ಮೇಲೆ ಜಾಸ್ತಿ ಮಾತನಾಡಬಾರದು, ಮಾತನಾಡುವ ಪ್ರಾಣದೇವರ ಒಂದು ಸನ್ನಿಧಿಯಿಂದ ಇಷ್ಟು ವೈಭವದಿಂದ ಇಷ್ಟು ಶಾಸ್ತ್ರೋಕ್ತವಾಗಿ ತಂದಿದ್ದಾರೆ. ಇದು ನಮಗೆಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡ್ತಕ್ಕಂಥ ಇಲ್ಲಿ ಬೃಂದಾವನಗಳ ಪ್ರತಿಷ್ಠೆ ಇದೆ. ಪ್ರಾಣದೇವರು ಒಂದು ವಿಶೇಷ ಸನ್ನಿಧಾನ ಇರ್ತಕ್ಕಂಥ ಒಂದು ಸ್ಥಳ ಇರಲಿಲ್ಲ. ನಮ್ಮ ವಿದ್ಯಾಶ್ರೀ ತೀರ್ಥರು ಅದನ್ನು ಯೋಚನೆ ಮಾಡಿ ಆ ಪ್ರಾಣದೇವರು ತುಂಬ ಮುಂದಾದ ಪ್ರತಿಮೆ, ಬಹಳ ಮುಂದಾದ ಪ್ರತಿಮೆಯನ್ನು ತಂದು ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿ ಅಂತಹ ಸನ್ನಿಧಾನವನ್ನು ತಂದು ಕೊಟ್ಟಿದ್ದಾರೆ. ಈ ಎಲ್ಲರಿಗೂ ಉಪಾಸನೆ ಮಾಡುವುದಕ್ಕೆ ಎಲ್ಲರಿಗೂ ತುಂಬ ಯೋಗ್ಯವಾದ ನಾವು ಮುಖ್ಯವಾಗಿ ಪ್ರಾಣದೇವರ ಉಪಾಸನೆ ಅದಕ್ಕೆ ನಮ್ಮ ಶ್ರೀಪಾದರಾಜರ ಮಂಥನಾಮದಲ್ಲಿ ಶತ್ರುಗಳು ಕೆಡವರು ಅಪಮೃತ್ಯುಗಳು ಅಂಜುವುದು ಹೇಳಿದ್ದಾರೆ. ಆದ್ದರಿಂದ ನಮಗೆಲ್ಲರೂ ಕೂಡ ತುಂಬ ವಿಘ್ನಗಳಿದೆ ಜೀವನದಲ್ಲಿ. ಎಲ್ಲ ವಿಘ್ನಗಳು ಒಳ್ಳೆಯದನ್ನು ಮಾಡಬೇಕು ಅಂತ ಮಾಡೋಕ್ಕಾಗೋದಿಲ್ಲ, ಕೆಟ್ಟದಾಗಬಾರದಾಗುತ್ತೆ. ಅದಕ್ಕೆ ಮಾಡಬೇಕು ಅಂತಂದರೆ ಒಂದೇ ಒಂದು ಉಪಾಸನೆ, ಅದು ಸೂತ್ರನಾಮಕ ಪ್ರಾಣದೇವರ ಉಪಾಸನೆ. ಪ್ರಾಣದೇವರು ಅವರಿಗೆ ಸಯೇಶೋ ಅಸುಹು ಸಯೇಶ ಪ್ರಾಣ ಅಂತ ಉಪನಿಷತ್ತು ಹೇಳುತ್ತೆ. ಎಲ್ಲ ಕಷ್ಟಗಳನ್ನ ಬಿಸಾಕ್ತಾರಂತೆ. ಅಸುಹು ದೈತ್ಯ ನಿರಸನಾದ ಅಸುಹು ಅಂತ ಜಗಜ್ಯೇಷ್ಠಕತ್ವ ಪ್ರಾಣ ಎಲ್ಲವನ್ನು ಮಾಡಿಸಬೇಕು. ನಮಗೆ ಬೇಕಾದ್ರೆ ಮಾಡಬೇಕು, ನಾವು ಬೇಕಾದ್ರೆ ಇನ್ನೊಬ್ಬರಲ್ಲಿ ಮಾಡಬೇಕು, ಎಲ್ಲವನ್ನು ಮಾಡತಕ್ಕಂಥ ಪ್ರಾಣದೇವರಾದ್ರಿಂದ ಅಂತಹ ಪ್ರಾಣದೇವರ ಸನ್ನಿಧಾನ ನಮ್ಮ ಸ್ವಾಮಿಗಳು ತಂದು ಇಲ್ಲಿ ತಂದಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಎಲ್ಲರೂ ಹೇಳುತ್ತೆ 3 ಜನ ರಾಜರು, ಒಬ್ಬರು ವ್ಯಾಸರಾಜರು, ಒಬ್ಬರು ಗುರುರಾಜರು, ಒಬ್ಬರು ಶ್ರೀಪಾದರಾಜರು 3 ಜನರ ಪರವಾಗಿ ನಿಂತು ನಮ್ಮ ಸುಗದೇಂದ್ರರು ದೊಡ್ಡ ವಿಷಯ ಅಂದರೆ ಇವತ್ತು ಕೊಡೋ ದಿವಸ ಅಲ್ಲ, ಅವರು ನವರೊಂದಾನ ಬಿಟ್ಟು ಕೊಡೋ ಸ್ಥಿತಿ ಇಲ್ಲ ಇವತ್ತು. ಆದರೂ ಕೂಡ ಇದು ತುಂಬ ದೊಡ್ಡ ವಿಷಯ. ಆದ್ದರಿಂದ ನಾವೆಲ್ಲ ನಾನು ಅಲ್ಲೇ ಇರಬೇಕಾಗಿತ್ತು. ಆದರೆ ಅಲ್ಲಿಂದ ಅವರೇ ಬರ್ತಾರೆ. ಅದರಿಂದ ಅವರಲ್ಲೇ ಗುರುರಾಜರನ್ನ ನೋಡಲಾಯಿತು ಅಂತ ಹೇಳಿ ನಾನು ಇಲ್ಲೇ ಉಳಿದೆ ಅಂತ ಅವರಾಗಲಿ ನಮ್ಮ ಶ್ರೀಪಾದ ಮಠದ ಸುಜನಿ ಸ್ವಾಮಿಗಳಾಗಿ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದು ನಮ್ಮೆಲ್ಲರೂ ಸೌಭಾಗ್ಯ. ಯಾರಿದನ್ನು ಕಣ್ಣಿಂದ ನೋಡಿದ್ದೀರಿ, ಯಾರಿವತ್ತಿದ್ದೀರಿ, ಖಂಡಿತವಾಗಿ ಪ್ರಾಣದೇವರು ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಪರಮಪೂಜ್ಯ ಆಚಾರ್ಯರಿಗೆ ಪ್ರಣಾಮಪೂರ್ವಕವಾಗಿರುವಂತಹ ಕೃತಜ್ಞತೆಗಳನ್ನು ಸಲ್ಲಿಸಿ ಇನ್ನು ಮುಂದೆ ವ್ಯಾಸರಾಜ ಮಠಾಧೀಶರು 2 ಅನುಗ್ರಹ ವಚನಗಳನ್ನು ನೀಡಬೇಕಾಗಿ ಪ್ರಾರ್ಥನೆ. ಶಮಯನ್ ಭವಸಂತಾಪಂ ರಮಯನ್ ಸಾಧಿಕಾತಕಾನ್ ಮೇಘಕೃಪಾದೃಷ್ಟ್ಯಾ ಪುಟ್ನಾತಮಾಮಿ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜೇ ನಮಃ ಪವಿತ್ರೀಂ ತಮಾಮ್ಯಂ ಪಾರ್ವಪಂಡಿತಾ ಶಾರದಾ ವಾಸವದನ ಶಾರದಾಂ ಗುರುವಾನ್ಮೋ ಪದ್ಮನಾಭಮಣೀಂ ವಂದೇ ಸರ್ವಭಕ್ತಿಕಾರುಣಾಂ ಸಿದ್ಧಾಂತದುರ್ಧಾಂತಯುದ್ಧಂ ಸರ್ವಲಕ್ಷಣಃ ಜಯತೀರ್ಥಾಖ್ಯಕರ್ಣ್ಯಪಾದತಾಮೋಕವಂದನೆ ಸಂಸद्धಂ ಸಕದಾಂ ಭೋಗಂ ಸದ್ಯೋಗಂ ಸಮುದ್ರೋಹ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ಧತಂ ಮಮ ಮಾನಸೇ ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನಿಂ ವಂದೇ ನಿತ್ಯಗುರುಂ ನಮಃ ಅರ್ಥಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗತಕೇಸರಿ ವ್ಯಾಸತಿಗತಗುರುರ್ಭೂಯಾದಸ್ಮೈಷ್ಟಾರ್ಥರಿತ್ರೇ ಭಕ್ತಾನಾಂ ಮಾನಸಾಂ ಭವತು ಮಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಶ್ರೀ
सद्गुणोकाकरणं वादिराजगुरुं वन्दे हयग्रीवयास्याम् श्रीसुतीन्द्रतीर्थगुरुभ्यो नमः। मुकोऽपि यत्प्रसादेन मुकुन्दशयनायते राजराजयते रिक्तो राघवेन्द्रं तमश्रये आपादमूलपर्यन्तं गुरूणाम् अक्षतिं स्मरेत्तेन विघ्नाः नश्यन्ति सिद्ध्यन्ति च मनोरथाः। ಈಗಾಗಲೇ ಶ್ರೀ ಮಂತ್ರಾಲಯ ಮಠಾಧೀಶರು ಹೇಳಿದಂತೆ ಆನೆಗೊಂದಿ ಸಂಸ್ಕೃತದಲ್ಲಿ ಗಡಗಬ್ಬರ ಈ ಕ್ಷೇತ್ರ ಮಾಧ್ವರಾಧ್ಯಾಂತ ಧರಣೀಧರ ಎಂಬ ಧರಣಿ ಇಡೀ ಮಂಡಲ ಕೇಂದ್ರದಲ್ಲಿ ಜಗತ್ತಿನ ಸತ್ಯತ್ವವನ್ನು ಸ್ಥಾಪನೆ ಮಾಡಿದ ಆ ಮಹಾ ಸಿದ್ಧಾಂತ ಇದೆ. ಅದು ಸರ್ವೋತ್ತಮತ್ವವನ್ನು ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು. ಅಂತ ಸಿದ್ಧಾಂತ ಧರಣೀಧರ ಅದನ್ನೇ ತಲೆ ಮೇಲೆ ಹೊತ್ತುಕೊಂಡಿರ್ತಕ್ಕಂಥ ಪರಮ ಪವಿತ್ರ ಕ್ಷೇತ್ರ ನವವೃಂದಾವನದಲ್ಲಿರ್ತಕ್ಕಂಥ ಅನೇಕ ಅವರು ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಅಂತ ಎಲ್ಲ ಮಹಾನುಭಾವರ ಅನುಗ್ರಹದಿಂದ ಈ ದಿವಸ ಆನೆಗೊಂದಿ ಕ್ಷೇತ್ರದಲ್ಲಿ ಮುಖ್ಯ ಪುರಾಣದೇವರ ಪ್ರತಿಷ್ಠಾ ಕಾರ್ಯಕ್ರಮ ನಡೆದಿದೆ. ಮುಖ್ಯ ಪುರಾಣದೇವರ ಮಹಿಮೆಯನ್ನು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಎಲ್ಲ ಕಡೆಯೂ ಕೂಡ ಅವರ ಮಹಿಮೆಯನ್ನು ವಿಶೇಷವಾಗಿ ಆ ಮುಖ್ಯ ಪುರಾಣದೇವರ ಮಹಿಮೆಯನ್ನು ಹೇಳೋದಕ್ಕೆ ಒಂದನ್ನು ನಾವು ನೆನಪಿಸಿಕೊಂಡ್ರೆ ಸಾಕು. ಅವರು ಈ ಅನಂತ ಜೀವಕೋಟಿ ಏನು ಈ ಜಗತ್ತಿನಲ್ಲಿ ಬರ್ತಾರೆ ಅವರ ಪ್ರತಿಯೊಬ್ಬರ ಅದು ಮನುಷ್ಯರು ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳ ದೇವತೆಗಳ ಅವರಲ್ಲಿ ಅವರ ಪ್ರತಿನಿತ್ಯದ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ನಡೆಸ್ತಕ್ಕಂಥ ಅವರನ್ನು ಪ್ರತಿಭಾದ ಪರಾವರರು ಅಂತ ಹೇಳ್ತಾರೆ. ಅವರಿಗೆ ನಿದ್ರೆ ಅಂತಿಲ್ಲ. ಯಾಕೆಂದರೆ ನಾವು ನಿದ್ರೆ ಮಾಡಬೇಕಾದ್ರೂ ಕೂಡ ಅವರು ನಮ್ಮ ಶ್ವಾಸೋಚ್ಛ್ವಾಸವನ್ನು ಅವರು ನಡೆಸ್ತಾ ಇದ್ದಾರೆ. ಹೀಗಾಗಿ ಆದ್ದರಿಂದಲೇ ಅವರು ಜೀವೋತ್ತಮರು ಅಂತ ಮುಖ್ಯ ಪ್ರಾಣದೇವರ ಅನುಗ್ರಹ ಯಾರು ಬಯಸೋದಕ್ಕೆ ಸಾಧ್ಯ ಇದೆ? ನಾವು ಜೀವಂತವಾಗಿದ್ದೇವೆ ಅಂತಲೂ ಅವರ ಅನುಗ್ರಹ ಅಂತ ಮುಖ್ಯ ಪ್ರಾಣದೇವರ ಉಪಾಸಕರು ಶ್ರೀ ವ್ಯಾಸರಾಜರು ವಿಶೇಷ ಪುಣ್ಯ ಉಪಾಸಕರು, ಪಕ್ಕದಲ್ಲಿ ಗೃಹಧಾರ್ಯ ಪ್ರಾಣದೇವರು ಪ್ರತಿಷ್ಠೆ ಮಾಡಿದ ಮಹಾನುಭಾವರು. ಈ ಸನ್ನಿಧಾನದಲ್ಲಿ ಬಹಳ ಸುಂದರವಾದ ಬಹು ಪ್ರಾಚೀನವಾದ ಒಂದು ಮೂರ್ತಿ ಶ್ರೀಗಳವರನ್ನು ಪದೇ ಪದೇ ನಾನು ಸರ್ತಿ ಹೇಳಬಹುದು. ಆ ಮುಖ್ಯ ಪ್ರಾಣದೇವರ ಒಂದೊಂದು ಮೂಗರು, ಒಂದೊಂದು ಬೆರಳು ಪ್ರತಿಯೊಂದು ಕೂಡ ಅಷ್ಟು ಸ್ಫುಟವಾಗಿ ಮುಖದಲ್ಲಿ ಒಂದು ಕಡೆ ನೋಡಿದರೆ ತುಂಬ ಮಂದಹಾಸ ಇರುವಂತೆ ಕಾಣ್ತದೆ. ಇನ್ನೊಂದು ಪಾರ್ಶ್ವದಲ್ಲಿ ಸ್ವಲ್ಪ ದೈತ್ಯರಿಗೆ ಆಗ್ರಹನೂ ಮಾಡಲಿಕ್ಕೆ ಹೋಗುವಂಥದ್ದು ಒಂದು ಮುಖಭಾವನೂ ಕಾಣ್ತಾ ಇದೆ. ನಮ್ಮ ಜನ್ಮಕೂಟದಲ್ಲಿ ಭಾಷೆ ದೀಪಿಕಾಚಾರ್ಯರ ಕಾಲದಿಂದಲೂ ಇರತಕ್ಕಂಥ ಶೇಷಾಂತಿಕಾಚಾರ್ಯ ಸನ್ನಿಧಾನದಲ್ಲಿ ಮೂರ್ತಿಯನ್ನು ಅದನ್ನು ಈ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡ್ತಿದ್ದೇವೆ. ಗುರುಗಳ ಪ್ರೇರಣೆಯಿಂದ ಮಾಡಿದ್ದೇವೆ. ಇಂಥ ಒಂದು ಕಾರ್ಯ ಬಹಳ ವಿಶೇಷವಾಗಿ ನಡೆದಿದೆ, ಅಪ್ರಯತ್ನವಾಗಿ ನಡೆದಿದೆ. ಯಾಕೆಂತಂದರೆ ಈ ಸ್ಥಳದಲ್ಲಿ ವಿಶೇಷ ವೈಭವದಿಂದ ನಾವು ಆಹ್ವಾನ ಪತ್ರಿಕೆಗಳನ್ನೆಲ್ಲ ಹಂಚಿ ಮಾಡೋದಕ್ಕೆ ಅವಕಾಶ ಇಲ್ಲ. ಅದನ್ನು ಸ್ವಲ್ಪ ಕೆಲವು ಔದ್ಯೋಗಿಕ ಕಾರಣಗಳಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಆದರೆ ಕೇವಲ 2 ದಿವಸದ ಹಿಂದೆ ಸ್ವಾಮಿಗಳಿಗೆ ತಾವು ಪ್ರತಿಷ್ಠಾ ಕಾರ್ಯಕ್ರಮ ಆಗ್ತಾಯಿದೆ, ಬರ್ತಾ ಇದ್ದೇವೆ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ಕೇಳಿದಾಗ ಒಂದು ಕ್ಷಣದಲ್ಲಿ ಒಪ್ಪಿಕೊಂಡು ಅವರು ಇಡೀ ರಾತ್ರಿ ಪ್ರಯಾಣ ಮಾಡಿ ಮಂತ್ರಾಲಯದಿಂದ ಬೆಳಗ್ಗೆ 3 ಗಂಟೆ ಮನೆಯಿಂದ ಅವರು ಬೆಳಗಿನ ಜಾವ ಹೋಗಿ ನವಲನಾಡು ಕ್ಷೇತ್ರದಲ್ಲಿ ಅವರು ಪೂಜಾ ಕಾರ್ಯ ಮುಗಿಸಿ, ಗುರುಗಳ ಪೂಜೆಯನ್ನು ಮುಗಿಸಿ, ಅಲಂಕಾರ ಪ್ರವೃತ್ತಿಯನ್ನು ಮುಗಿಸಿ, ಅದು ಹೇಗೆ ಮಾಡೋದು ಅವರಿಗೆ ಚಟುವಟಿಕೆ ನಮಗೆ ಮುಖ್ಯ ಪುರಾಣದ ಸನ್ನಿಧಾನ ವಿಶೇಷವಾಗಿ ಒಂದರಿಂದ ಈ ಕಾರ್ಯಕ್ರಮಕ್ಕೆ ಒಂದು ಶುರುವಾಗಿದೆ. ಅದರಂತೆ ಶ್ರೀಪಾದರಾಜ ಮಠಾಧೀಶರು
ಅವರು ಅಷ್ಟೇ ಸತತ ಸಂಚಾರ ಮಾಡ್ತಾ ಇರ್ತಕ್ಕಂಥವರು ನಾನಾ ರೀತಿಯಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ವಿಶೇಷ ಅಭಿಮಾನದಿಂದ ಒಂದು ದಿವಸ ಮುಂಚಿತವಾಗಿ ಬರಬೇಕು ಅಂತ ಅವ್ರನ್ನ ಕೇಳ್ಕೊಂಡಿದ್ದೆ. ಅದಕ್ಕೆ ಸಂಪಟ್ಟು ಬಂದಿದ್ದಾರೆ. ಅವರು ಪೂಜೆ ಮುಗಿಸಿ ನವರಂಗ ಕ್ಷೇತ್ರದಲ್ಲಿ ಗುರುಗಳ ಸಂದರ್ಶನ ಮಾಡಿ ಪುನಃ ಬಂದಿದ್ದಾರೆ. ಜೊತೆಗೆ ಕರ್ಕೊಂಡು ಬಂದಿದ್ದಾರೆ ಸ್ವಾಮಿ. ಹೀಗೆ ವೈಭವದಿಂದ ಏನು ನಡೆದಿದೆ ಅದು ಮುಖ್ಯ ಪುರಾಣ ದೇವರ ವಿಶೇಷ ಸನ್ನಿಧಾನವಿದೆ ಅನ್ನೋದಕ್ಕೆ ದ್ಯೋತಕ ಹೇಳಬೇಕಾಗುತ್ತಿಲ್ಲ. ಈ ಒಂದು ಕಟ್ಟಡದ ನಿರ್ಮಾಣಕ್ಕೋಸ್ಕರವಾಗಿ ಅನೇಕ ಮಹನೀಯರು ಬಹಳ ವಿಶೇಷವಾದ ಸೇವೆ ಮಾಡಿದ್ದಾರೆ. ನಾವು ಎಲ್ಲರನ್ನು ನೆನೆಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಅಗತ್ಯ. ಮೊಟ್ಟ ಮೊದಲು ನಾವು ಹೇಳಬೇಕಾದದ್ದು ನಮ್ಮ ಜಯರಾಜ್ ಅವರು ಒಂದು 2014 ಇಸ್ವಿಯಲ್ಲಿ ನಮ್ಮ ಮಠದ ಅನ್ಯರು ಆ ಕಾಲದಲ್ಲಿ ಬಂದವರು ಪೂರ್ತಿ ಇಡೀ ಮಠದ ಸುವ್ಯವಸ್ಥೆ ಹೇಗೆ ಅಲ್ಲೇ ತಿಳ್ಕೊಂಡಂತೆ ಅವರು ಒಂದು ಬುನಾದಿ ಹಾಕಿದ್ರೆ ಅದರಂತೆ ನಾವು ಯಥಾಶಕ್ತಿ ನಡೆಸ್ತಾ ಇದ್ದೇವೆ. ಪ್ರಸ್ತುತ ಶ್ರೀ ಸುರಂಜನ್ ಅವರು ದಿವಸ ಬಂದಿಲ್ಲ ಅವರು ಅವರು ಕೂಡ ಸ್ಥಳೀಯ ಸ್ಥಾನದಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಕರ್ನಾಟಕ ಸರ್ಕಾರಕ್ಕೆ ಸೇರಿಕೊಂಡಿದ್ದಾರೆ. ಇವರಿಬ್ಬರು ಮಹನೀಯರು ಅನೇಕ ಮಠದ ಸೇವಾಕರ್ತರನ್ನು ನಾನು ಯಾರನ್ನೂ ಹೇಳಿ ಅಂತ ಇದಕ್ಕಾಗುವುದಿಲ್ಲ. ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ, ಕರ್ನಾಟಕದಿಂದ 3 ರಾಜ್ಯಗಳಿಂದ ಬಂದವರಿದ್ದಾರೆ. ಬರದೇ ಇದ್ದವರು ಕೂಡ ಅನೇಕ ರೀತಿಯ ಮಠದ ಅಭಿವೃದ್ಧಿ ಕಾರ್ಯದಲ್ಲಿ ವಿಶೇಷವಾಗಿ ನಮಗೆ ಸಹಾಯ ಮಾಡಿದ್ದಾರೆ. IAS ಆಫೀಸರ್ ಮುದ್ದು ಮೋಹನ್ ಅವರು ಬಂದಿದ್ದಾರೆ. ನಮ್ಮ ಮಠದ ಈಗಲೂ ಅನೇಕ ಸಮಿತಿಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಏನು ಹೇಳ ಮುಖ್ಯ ಪುರಾಣದೇವರು ಪೂರ್ಣ ಮಾಡಲಿ ಅಂತ ಪ್ರಾರ್ಥನೆ ಮಾಡಬಲ್ಲೆವು. ಇವರೆಲ್ಲರಿಗೂ ನಮಗೆ ಮುಖ್ಯವಾಗಿ ಸ್ಮರಿಸಲೇಬೇಕಾದವರು ಜಸ್ಟಿಸ್ ವೆಂಕಟಾಚಲಯ್ಯ ಅವರು. ನಮ್ಮೆಲ್ಲರಿಗೂ ಇಡೀ ಸಮಾಜಕ್ಕೆ ಹಿರಿಯರಾಗಿದ್ದು ಈ ದೇಶದ ಅತ್ಯುಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಒಂದು ವೈಶಿಷ್ಟ್ಯ ಅಂತಂದರೆ ಈ ಮಠಕ್ಕೆ ಒಂದು ಸಲಹಾ ಸಮಿತಿ ಬಂದಾಗ MS ವೆಂಕಟಾಚಲಯ್ಯನಂತಹ ಆಸ್ಥಾನದಲ್ಲಿದ್ದವರು ಈ ಮಠ ಅನ್ನೋದು ದೃಷ್ಟಿಯಿಂದ ನೋಡಿದ್ರೆ ತುಂಬ ಸಣ್ಣ ಸಂಸ್ಥೆ. ಅದಕ್ಕೆ ಮಹಾನುಭಾವರು ಜಗದ್ಗುರುಗಳು ನಿಜ, ಆದರೆ ಲೌಕಿಕ ದೃಷ್ಟಿಯಿಂದ ನೋಡೋದು ಬಹಳ ಸಣ್ಣ ಸಂಸ್ಥೆ. ಇಂತಹ ಸಂಸ್ಥೆಯ ಒಂದು ಪುನರ್ ನಿರ್ಮಾಣಕ್ಕೋಸ್ಕರವಾಗಿ ಅವರು ಮಾಡಿರ್ತಕ್ಕಂಥ ಸೇವೆ ನಾವು ನೆನೆಸ್ಕೊಳ್ಬೇಕಾಗಿದೆ. ಅನಂತರದಲ್ಲಿ ನಮ್ಮ ಈ ಜಾಗ ತಗೊಂಡಿದ್ದು ಅದನ್ನು ನಾವು ನೆನೆಸಬೇಕು. ಸುಧೀಂದ್ರ ಭಾವನ ಅಣ್ಣ ತಮ್ಮಂದಿರವರು ಮಕ್ಕಳಾಗಿರ್ತಾರೆ. ರಾಘವೇಂದ್ರ ಸ್ವಾಮಿಗಳ ವಿಶೇಷ ಭಕ್ತರು. ಈ ಜಾಗಕ್ಕೋಸ್ಕರವಾಗಿ 40 ಲಕ್ಷ ರೂಪಾಯಿಯನ್ನು ಕೊಟ್ಟು ಈ ಜಾಗ ತಗೊಳ್ಳಿಕ್ಕೆ ಬರಬೇಕವರು. ಅಂತೂ ಅವರನ್ನು ನಾವು ವಿಶೇಷವಾಗಿ ನೆನೆಸಬೇಕಾಗಿದೆ. ಮತ್ತು ನಾವು ಹೆಸರನ್ನು ಹೇಳ್ತಾ ಗಿರೀಶ್ ಅಶ್ವತ್ಥನಾರಾಯಣ ಬಂದಿದ್ದಾರೆ, ವಿಶೇಷ ಸೇವೆ ಮಾಡಿದ್ದಾರೆ. ಇಲ್ಲೇ ರಾಮರಾಮಚಂದ್ರನ್ ಅವರು ಬಂದಿದ್ದಾರೆ. ನಮ್ಮ ಕಟ್ಟಡ ನಿರ್ಮಾಣ ಕಾಲದಲ್ಲಿ ಈ ಪ್ಲಂಬಿಂಗ್ ವ್ಯವಸ್ಥೆ ಪೂರ್ತಿ ಜವಾಬ್ದಾರಿಯಿಂದ ಭರದ್ವಾಜ್ ಅವರು ಬಂದಿದ್ದಾರೆ. ಅವರ ಸೇವಾ ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ರಾಘವೇಂದ್ರ ಅವರು ಇಲ್ಲಿದ್ದಾರೆ. ನಮ್ಮ ತುಮಕೂರಿನ ಅಲ್ಲಿ ಅಡ್ವೊಕೇಟ್ ಆಗಿ ಅವ್ರ ತಂದೆ ಅವರು ಗೋಪಾಲಕೃಷ್ಣ ಅವರ ತುಮಕೂರಿನವರು ಅವರು ಸೇವೆ ಮಾಡಿದ್ದಾರೆ. ನಮ್ಮ ನಾಸಾ ಶ್ರೀನಿವಾಸ್ ಅವರು ಇದ್ದಾರೆ. ಅವರ ಪ್ರಾರಂಭದಲ್ಲಿ ಅವರು ಕೊಟ್ಟ ಸಹಾಯ ವಿಶೇಷವಾದದ್ದು.